ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ನಾನು ಚಿಕ್ಕೋಡಿ ನಿಯರ್ ಇರುವಂಥ ಎಕ್ಸಾಂಬಾಗಿ ಹೋಗಿದ್ದೆ. ಮ್ಯಾರೇಜ್ ಫಂಕ್ಷನ್ ಇತ್ತು. ಸೊ ಐ ಡಿಡ್ ಅ ವ್ಲಾಗ್, ನೋಡ್ಕೊಂಡು ಬರ್ರಿ. ಇವಾಗ ಆಲ್ಮೋಸ್ಟ್ ಒಂದು 12 ಗಂಟೆ ಆಗೈತಿ. ಕೆರೆದಿಂದ ಇಲ್ಲಿಗೆ ಬರೋಕೆ ಒಂದು 40 ಮಿನಿಟ್ಸ್ ತೊಗೊಂಡ್ವಿ ನಾವು. ಬಟ್ ಇಟ್ಸ್ ಓಕೆ. ಥಂಡಿದಾಗ ಬಂದ್ವಿ ಫುಲ್. ಇಲ್ಲಿ ಬರೋಷ್ಟೊತ್ತಿಗೆ ನೋಡಿದ ಕೈ ಎಲ್ಲ ಹಿಂಗೆ ಫುಲ್ ಶಿವರ್ ಆಗತ್ತಿದ್ದು, ಅಷ್ಟು ಥಂಡಿ ಇತ್ತು. ಬಟ್ ಫೈನಲಿ ಇವಾಗ ಬಂದ್ವಿ. ಇಲ್ಲೆಲ್ಲ ಇಟ್ಸ್ ಓಕೆ, ಫುಲ್ ಬೆಚ್ಚಗೈತಿ. ಆ್ಯಂಡ್ ನಾಳೆಯಿಂದ ಫಂಕ್ಷನ್ ಸ್ಟಾರ್ಟ್. ಐ ಶೋ ಯು ಎವ್ರಿಥಿಂಗ್. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಡಿಟಿಂಗ್ ಕೆಲಸ ಆಯ್ತಾ, ಅದನ್ನು ಮುಗಿಸ್ಕೊಂಡು ಮಲ್ಕೊಳಕ್ಕೆ ರಾತ್ರಿ 2 ಆಯಿತು. ನಿನ್ನೆ ರಾತ್ರಿ ಬರಬೇಕಾದ್ರೆ ಏನೂ ನೋಡೋಕ್ಕಾಗಲಿಲ್ಲ, ಡಾರ್ಕ್ ಇರೋದ್ರಿಂದ. ಬಟ್ ಬೆಳಗ್ಗೆ ಎದ್ದ ಹೊರಗಡೆ ವ್ಯೂ ನೋಡಿದ್ರೆ ಜಸ್ಟ್ ವಾವ್. ಸುತ್ತಮುತ್ತ ಎಲ್ಲ ಗ್ರೀನ್ ಇತ್ತ, ನಡುಕಿದೊಂದ ಮನಿ ಐತಿ. ಹಾಯ್, ಗುಡ್ ಮಾರ್ನಿಂಗ್. ಹಾಟ್ ವಾಟರ್ದಾಗ ಸ್ವಲ್ಪ ಜೀರಾ ಹಾಕಿ ನಮ್ಗೆ ಕೊಟ್ಟಿದ್ರು ಮಾರ್ನಿಂಗ್ ಕುಡಿಯಾಕ. ಫ್ರೆಶ್ ಅಪ್ ಆಗಿ ಬೇಗ ನಾಷ್ಟ ಮುಗಿಸ್ಕೊಂಡೆ ಈವ್ನಿಂಗ್ ಈವೆಂಟ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 2 ಅವರ್ ಅಂತೂ ಸ್ಕೆಡ್ಯೂಲ್ದಾಗನ ಟೈಮ್ ಹೋಯ್ತು. ಸೊ ಬರೀ ನಿಮಗೆ ನಾನು ಮಂಟಪಕ್ಕೆ ಕರ್ಕೊಂಡು ಹೋಗ್ತೇನಂತ. ಈವ್ನಿಂಗ್ ಬಸ್ಟಾಗಿ ಮುಗಿದ್ಮೇಲೆ ಕೇರಳದಿಂದ ಬ್ಯಾಂಡ್ ಬಾಸರ್ ಬಂದಿದ್ರು. ಸೊ ಅದಂತೂ ನೋಡಕ್ಕೆ ಭಾಳ ಮಸ್ತ್ ಅನ್ಸಾಕತ್ತಿತ್ತು. ಫುಲ್ ಎಕ್ಸೈಟೆಡ್. ಅದು ಮ್ಯಾರೇಜ್ ಫೀಲ್ ಕೊಡಾಕತ್ತಿದ್ದ, ವೈಬ್ ಕೊಡಾಕತ್ತಿತ್ತ. ನಮ್ದು ಫಂಕ್ಷನ್ ಆಲ್ಮೋಸ್ಟ್ ಅಲ್ಲಿಂದ ಡಾನ್ಸ್ ಇದ್ದು. ಕಪಲ್ಗೋಸ್ಕರ ನಾವು ಒಂದಿಷ್ಟು ಕ್ವಶನ್ಸನ್ನು ರೆಡಿ ಮಾಡ್ಕೊಂಡಿದ್ವಿ. ಲೈಕ್ ಹುಡುಗ ಹುಡುಗಿ ನಿಲ್ಲಿಸಿ ಅವರಿಬ್ಬರಿಗೂ ನೋಡಿ ಕ್ವಶನ್ಸ್ ಕೇಳಬೇಕಂತ. ಅದಂತೂ ಕ್ರೇಜಿ ಆಗಿತ್ತು. ಎಲ್ಲರೂ ಲೈಕ್ ಮಾಡಿದ್ರೆ, ಯಾರಿಗೂ ಬೋರ್ ಆಗಲಿಲ್ಲ. ಇವೆಂಟ್ ವೆಂಟ್ ವೆರಿ ಗುಡ್ ಆ್ಯಕ್ಚುಲಿ. ಫುಲ್ ಎಕ್ಸೈಟೆಡ್ ಇದ್ರು ಎಲ್ಲರೂ. ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಂಗೆ ಹೋಯ್ತು. ಅ ಗ್ರೇಟ್ ಈವ್ನಿಂಗ್ ಅಂತ ಹೇಳ್ಬೋದಾ. ಆ್ಯಂಡ್ ಫೋಟೋಶೂಟ್ ಬಗ್ಗೆ ಅಂತ ಹೇಳಂಗೆ ಇಲ್ಲ. ಇಷ್ಟು ಯೂನಿಕ್ ಆಗಿ ಫೋಟೋಶೂಟ್ ಮಾಡ್ಕೊಂಡಿದ್ರಲ್ಲ ಅವರ. ಫೋಟೋಶೂಟ್ ಅನ್ನೋಕ್ಕಿಂತನೂ ಒಂದು ಸಿನಿಮ್ಯಾಟೋಗ್ರಫಿ ಇದ್ದ ಮಾಡ್ತಾರಲ್ಲ. ಸೊ ಅವರು ಜಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಇರಲಿಲ್ಲ, ಇಲ್ಲ ಸ್ಟೋರಿ ಟೈಪ್ ಇತ್ತು. ಫುಲ್ ಹಳೀದ ಕಾಲದಿಂದ ಹಿಡಿದ ಇವಾಗಿನ ತನ್ಕೊಂಡು ಪೂರ ಲೈಕ್ ಜನ್ರೇಷನ್ ವೈಸ್ ಸಾಂಗ್ ಸೆಲೆಕ್ಟ್ ಮಾಡಿ, ಆಮೇಲೆ ಅದ್ರೊಳಗೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಆ ಥರ ಮಾಡಿದ್ರು. ದಟ್ ವಾಸ್ ಸೋ ಗುಡ್ ಆ್ಯಕ್ಚುಲಿ. ಇದ್ರೊಳಗೆ ಸ್ವಲ್ಪ ಸಮ್ ಕ್ಲಿಪ್ಸ್ ನಾನು ತೊಗೊಂಡಿದ್ದೀನಿ, ನೋಡ್ಕೊಂಡು ಬರೋದು. ವೆಡ್ಡಿಂಗ್ ಅಂದಮೇಲೆ ಡ್ಯಾನ್ಸ್ ಅಂತೂ ಇದ್ದೇ ಇರ್ತೈತಿ. ಸೊ ಡ್ಯಾನ್ಸ್ ಅಂತೂ ಓ ಮೈ ಗಾಡ್, ಈ ರೇಂಜಿಗೆ ಡ್ಯಾನ್ಸ್ ಮಾಡಿದ್ವಿ ಅಲ್ಲ. ಲಿಟಲ್ ನಾನು ಮದ್ವೆದಾಗೂ ಅಷ್ಟು ಡ್ಯಾನ್ಸ್ ಮಾಡಂಗಿಲ್ಲ. ಅಷ್ಟು ಡ್ಯಾನ್ಸ್ ನಾನು ಇವ್ರ ಮ್ಯಾರೇಜ್ನಾಗ ಮಾಡಿಬಿಟ್ಟಿದ್ದೇನೆ. ಆ್ಯಕ್ಚುಲಿ ಆ್ಯಂಕರಿಂಗ್ ನನ್ನ ಜೊತೆ ಪ್ರವೀಣನು ಬಂದಿದ್ದ. ಸೊ ಪ್ರವೀಣ ಆ್ಯಂಡ್ ನಾನು ಇಬ್ಬರು ಕೂಡಿ ಆ್ಯಂಕರಿಂಗ್ ಮಾಡಿದ್ದು. ದಿಸ್ ಇಸ್ ಸೆಕೆಂಡ್ 2. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ನಿನ್ನೆ ಪ್ರೋಗ್ರಾಮ್ ಎಲ್ಲ ಮುಗಿತು. ಒಂದು ಮಲ್ಕೊಳ್ಳೋದಾಗ 2:30 ಆಯಿತು. ಭಾಳ ಲೇಟ್ ಆಯಿತು. ಸೊ ಇವತ್ತು ಬೆಳಗ್ಗೆ ಈಗ 7:30 ಆಗೈತಿ. ಎದ್ದು ರೆಡಿಯಾಗಿ ಮತ್ತೆ ವಾಪಸ್ ಕಲ್ಯಾಣ ಮಂಟಪಕ್ಕೆ ಹೋಗಿ. ಆಲ್ಮೋಸ್ಟ್ 15 ಕಿಲೋಮೀಟರ್ ಇತ್ತು ಮನೆಯಿಂದ ಮಂಟಪ. ಸೊ ಹೋಗೋ ದಾರಿ ಅಂತೂ ಅಲ್ಟಿಮೇಟ್ ಇತ್ತು. ಯಾವ ಸೈಡ್ ನೋಡಿದ್ರು ಫುಲ್ ಗ್ರೀನರಿ. ಮಂಟಪಕ್ಕೆ ಬಂದ ಕೂಡಲೇ ಉಪ್ಪಿಟ್ಟು ಆ್ಯಂಡ್ ಶಿರಾ ಆಯಿತು. ನಾಷ್ಟ ಮಾಡಿಕೊಂಡು ಇವತ್ತು ಆ್ಯಕ್ಚುಲಿ ಅಕ್ಷತೆ ಕಾಳು ಇರ್ತೈತಿ. ಬ್ರೈಡ್ ಆ್ಯಂಡ್ ಗ್ರೂಮ್ ಮಸ್ತ್ ಎಂಟ್ರಿ ಕೊಟ್ರು. ಊಟ ಮಾಡ್ಕೊಂಡು ಅಲ್ಲಿಂದ ನಾವು ಜಾಗ ಬಿಟ್ವಿ. ಆ್ಯಕ್ಚುಲಿ ಮ್ಯಾರೇಜ್ ವಾಸ್ ಸೋ ಗುಡ್ ಆ್ಯಕ್ಚುಲಿ. ನಾನು ಎಷ್ಟೋ ಇವೆಂಟ್ಸ್ ಮಾಡಿದ್ದೀನಿ, ಮ್ಯಾರೇಜ್ ಅಟೆಂಡ್ ಆಗಿದ್ದೀನಿ, ಫಂಕ್ಷನ್ಸ್ ಎಲ್ಲ. ಬಟ್ ದಿಸ್ ವಾಸ್ ಸೋ ಕ್ರೇಜಿ ಆ್ಯಂಡ್ ಕಪಲ್ಸ್ ವರ್ ಅಮೇಝಿಂಗ್. ಅವ್ರು ಎಷ್ಟು ಚಲೋ ಇದ್ರು. ನಮ್ಮ ಜೊತೆ ಅಂತೂ ಇಷ್ಟು ಕ್ಲೋಸ್ ಆಗಿ ಇದು ಮಾಡಿದ್ರಲ್ಲ. ನನಗೆ ಅನ್ಸಾತಿದ್ದು ನಾನು ನಮ್ಮ ಮನಿ ಮ್ಯಾರೇಜನ್ನು ಮಾಡಾಕತ್ತೀನಿ ಅಂತ ಹೇಳಿ. ಅಷ್ಟು ಕೋಆಪ್ರೇಟಿವ್ ಇತ್ತು, ಅಷ್ಟು ಎನ್ಕರೇಜ್ ಇತ್ತು. ಫುಲ್ ಹಿಂಗೆ ಶಾಲ ಇರಲಿಲ್ಲ, ಫುಲ್ ಓಪನ್ ಮೈಂಡೆಡ್ ಇದ್ರು. ಇಟ್ಸ್ ಟೋಟಲಿ ಗ್ರೇಟ್ ಸೊ ನನಗಂತೂ ಭಾರಿ ಇಷ್ಟ ಆಯಿತು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನನ್ನ ಜರ್ನಿ ಕಂಟಿನ್ಯೂಸ್ ಆಗಿ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.